ನ್ಯೂಸ್ಗೆ ಸ್ವಾಗತ. ನಾನು ಅಮಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ನಿವೃತ್ತ ಯೋಧರಿಗೆ ಹಾಸನದಲ್ಲಿ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ. ವಿದ್ಯಾನಗರದ ನಿವಾಸಿಗಳಿಗೆ ಇ-ಖಾತಾ ಮತ್ತು ಮೂಲ ಸೌಕರ್ಯ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಎಚ್.ಪಿ. ಸ್ವರೂಪ್ ಅವರಿಗೆ ನಿವಾಸಿಗಳಿಂದ ಮನವಿ. ಡೆಂಗಿ ಜ್ವರ ಎಲ್ಲೆಡೆ ಹೆಚ್ಚಾಗಿ ಸಾವು ನೋವು ಸಂಭವಿಸುತ್ತಿರುವ ಹಿನ್ನೆಲೆ ಜಿಲ್ಲಾ ಪತ್ರಕರ್ತ ಬೊಮ್ಮನಕ್ಕೆ ನಗರಸಭೆಯಿಂದ ಔಷಧಿ ಸಿಂಪಡಣೆ. ಮತ್ತು ಹೊಳೆನರಸೀಪುರದಲ್ಲಿ ಜುಲೈ 11ರಂದು ಗುರುವಾರ ಜಿಲ್ಲಾಧಿಕಾರಿಗಳು ಜನರ ಕುಂದುಕೊರತೆ ಆಲಿಸಲು ಜನಸಂಪರ್ಕ ಸಭೆ ನಡೆಸುತ್ತಿದ್ದು, ಸಾರ್ವಜನಿಕರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು. ತಹಸೀಲ್ದಾರ್ ಕೆ.ಕೆ. ಕೃಷ್ಣಮೂರ್ತಿ ಹೇಳಿಕೆ. ವಾರ್ತೆಗಳ ವಿವರ. ದೇಶದ ವಿವಿಧ ಭಾಗದ ಗಡಿಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ವಾಪಸ್ಸಾದ ಬಿಎಸ್ಎಫ್ ಯೋಧರಿಗೆ ನಗರದಲ್ಲಿ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ ನೀಡಿದರು. ಹೇಮಾವತಿ ಪ್ರತಿಮೆಯ ಬಳಿ ನಿವೃತ್ತ ಯೋಧರಾದ ಕೆ.ಕೆ. ಮೂರ್ತಿ, ಬಿ.ಎನ್. ಲೋಕೇಶ್, ಅನಂತರಾಮು, ಜಿ.ಡಿ. ಯೋಗೇಶ್, ಎಂ.ಪಿ. ಲೋಕೇಶ್, ಎಚ್.ಪಿ. ರವಿ, ಎಸ್.ಸಿ. ಹರೀಶ್, ಎನ್.ಡಿ. ಸ್ವಾಮಿ, ಅಶೋಕ್, ಗೋವಿಂದರಾಜು, ಗುರುಮೂರ್ತಿ, ಪ್ರೇಮ್, ಪರಮೇಶ್, ಜಗದೀಶ್ ರವರಿಗೆ ಹೂವಿನ ಮಾಲೆ ಹಾಕಿ ಪಟಾಕಿ ಸಿಡಿಸಿ ಗೌರವಿಸುವ ಮೂಲಕ ಅದ್ದೂರಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ಅಲ್ಲಿಂದ ವಾಹನದಲ್ಲಿ ಎನ್ನ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಯವರ ಕಚೇರಿ ಹಾಗೂ ಡೈರಿ ವೃತ್ತದ ಮುಖಾಂತರ ಹಾಯ್ದು ಕೆಚ್ಚಟ್ಟಹಳ್ಳಿಯಲ್ಲಿ ಇರುವ ನಮ್ಮ ನಿವೃತ್ತ ಅರಸೇನಾ ಪಡೆಯ ಕಟ್ಟಡದ ಹತ್ತಿರಕ್ಕೆ ಸಾಗಿದರು. ನಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಬಿಎಸ್ಎಫ್ ಯೋಧನಾಗಿ ಇದುವರೆಗೂ ಹಲವಾರು ವರ್ಷಗಳ ಕಾಲ ನಿರಂತರವಾಗಿ ಅವರ ಮನೆ, ಮಠ, ತಂದೆ ತಾಯಿ, ಪತ್ನಿ, ಮಕ್ಕಳು ಎಲ್ಲರನ್ನೂ ಬಿಟ್ಟು ದೇಶದ ಎಲ್ಲ ಕೊನೆಯ ಗಡಿಯಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡುಪಾಗಿ ಇಟ್ಟು ಮಳೆ, ಚಳಿ, ಗಾಳಿ, ಬಿರುಗಾಳಿ ಎನ್ನದೆ ಜಮ್ಮು ಕಾಶ್ಮೀರದಂತಹ ಮಂಜುಗಡ್ಡೆಯಿಂದ ಕೊರೆಯುವಂತಹ ಮೈ ಚುಮ್ಮೆನಿಸುವ ಚಳಿಯಲ್ಲಿ ನಿಂತು ಗಡಿಯ ಭಾಗದಲ್ಲಿ ಉಗ್ರವಾದಿಗಳೊಂದಿಗೆ ಹೋರಾಟ ನಡೆಸಿ, ಛತ್ತೀಸ್ಗಢದಂತಹ ರಾಜ್ಯದಲ್ಲಿ ಮಾವೋವಾದಿ ಉಗ್ರವಾದಿಗಳ ವಿರುದ್ಧ ಹೋರಾಟ ನಡೆಸಿ, ದೇಶದಲ್ಲಿ ಆಗುವಂತಹ ಜಲ ಪ್ರವಾಹದಲ್ಲಿ ಸಿಲುಕಿಕೊಂಡಂತಹ ಸಾರ್ವಜನಿಕರನ್ನು ರಕ್ಷಿಸುವ ಪಡೆಯಲ್ಲಿ ಸೇವೆ ಮಾಡಿ ಹಾಗೂ ದೇಶದ ಜನರನ್ನು ರಕ್ಷಿಸಿ ಹಾಗೂ ದೇಶದಲ್ಲಿ ನಡೆಯುವಂತಹ ಎಲ್ಲ ರಾಜ್ಯದ ಚುನಾವಣೆಗಳಲ್ಲಿ ಆಂತರಿಕ ಸುರಕ್ಷತೆ ಮತ್ತು ಭದ್ರತೆಯೊಂದಿಗೆ ಸೇವೆ ಸಲ್ಲಿಸಿ ಈ ದಿನ ಸುರಕ್ಷಿತವಾಗಿ ತವರಿಗೆ ವಾಪಸ್ಸು ಬಂದಿರುತ್ತಾರೆ ಎಂದು ಇದೇ ವೇಳೆ ಶ್ಲಾಘನೆ ವ್ಯಕ್ತಪಡಿಸಿದರು. ಕರ್ತವ್ಯ ನಿರ್ವಹಿಸಿ ವಾಪಸ್ ಬಂದಿರುವ 14 ನಿವೃತ್ತ ಯೋಧರಿಗೆ ಗೌರವಿಸಲು 100 ಬೈಕ್ಗಳು ಹಾಗೂ ಜೀಪಿನ ರ್ಯಾಲಿಯನ್ನು ಹಾಸನ ಜಿಲ್ಲಾ ಅರಸೇನಾ ಪಡೆಯ ನಿವೃತ್ತ ಯೋಧರೆಲ್ಲರೂ ಸೇರಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎಂಜಿ ರಮೇಶ್, ಉಪಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಕಾರ್ಯದರ್ಶಿ ಲಕ್ಷ್ಮೀಕಾಂತ್, ಖಜಾಂಚಿ ಮಲ್ಲೇಶ್ ಗೌಡ, ನಿರ್ದೇಶಕರಾದ ಲಿಂಗರಾಜು, ಆರ್.ಎಂ. ಹನುಮಂತಪ್ಪ, ನಿಂಗೇಗೌಡ, ಕುಮಾರ್, ವಿಜಯ್ ಕುಮಾರ್, ಪಿ.ವಿ. ನಾಗೇಶ್ ಉಪಸ್ಥಿತರಿದ್ದರು. ವಿದ್ಯಾನಗರದಲ್ಲಿ ಇ-ಖಾತಾ ಹಾಗೂ ಮೂಲ ಸೌಕರ್ಯದ ಸಮಸ್ಯೆಗಳ ಬಗ್ಗೆ ಸರಿಪಡಿಸುವಂತೆ ಒತ್ತಾಯಿಸಿ ಹಾಗೂ ಕೂಡಲೇ ಸ್ಥಳಕ್ಕೆ ಬಂದು ನಿವಾಸಿಗಳ ಜೊತೆ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ ಕ್ಷೇತ್ರದ ಶಾಸಕರಾದ ಎಚ್.ಪಿ. ಸ್ವರೂಪ್ ಅವರಿಗೆ ವಿದ್ಯಾನಗರದ ನಿವಾಸಿಗಳು ಮನವಿ ಮಾಡಿದರು. ವಿದ್ಯಾನಗರದ ನಿವಾಸಿ ಸುಮಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ವಿದ್ಯಾನಗರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗೃಹ ಮಂಡಳಿ ಸಂಘ ಮತ್ತು ಹಿರಿಯ ನಾಗರಿಕರು ಎಲ್ಲರೂ ಸೇರಿ ಶಾಸಕರನ್ನು ಭೇಟಿಯಾಗಿದ್ದು, ಈ ವೇಳೆ ವಿದ್ಯಾನಗರದ ಸಮಸ್ಯೆ ಕುರಿತು ಚರ್ಚೆ ಮಾಡಲಾಗಿದೆ. ನಗರಸಭೆ ಆಯುಕ್ತರ ಜೊತೆ ನಿವಾಸಿಗಳ ಸಮಸ್ಯೆ ಬಗ್ಗೆ ಸ್ಥಳದಲ್ಲೇ ಚರ್ಚೆ ಮಾಡುವುದಾಗಿ ಸಮಯ ಕೇಳಿದ್ದಾರೆ. ವಿದ್ಯಾನಗರದಲ್ಲಿ ಇ-ಖಾತಾ ಹಾಗೂ ಮೂಲ ಸೌಕರ್ಯದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲೇ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಪಂಚಾಯಿತಿಯಿಂದ ತೆಗೆದು ನಗರಸಭೆ ವ್ಯಾಪ್ತಿಗೆ ಸೇರಿದ ದಿನದಿಂದ ವಿದ್ಯಾನಗರ ನಿವಾಸಿಗಳ ಸಮಸ್ಯೆಗಳು ಹೆಚ್ಚಾಗಿದೆ. ಕಳೆದ 2-3 ವರ್ಷಗಳಿಂದ ಸಮಸ್ಯೆಗಳ ಸುರಿಮಳೆಯನ್ನು ನಿವಾಸಿಗಳು ಎದುರಿಸಬೇಕಾಗಿದೆ. ಈಗಿನ ಶಾಸಕರಾದ ಎಚ್.ಎಸ್. ಪ್ರಕಾಶ್ ಅನೇಕ ಸಮಸ್ಯೆಯನ್ನು ಪರಿಹರಿಸಿದ್ದಾರೆ. ಇನ್ನು ಕೆಲವು ಜಟಿಲವಾದ ಸಮಸ್ಯೆಗಳಲ್ಲಿ ವಿದ್ಯಾನಗರದ ನಿವಾಸಿಗಳು ಸಿಕ್ಕಿಕೊಂಡಿರುವುದಾಗಿ ಹೇಳಿದರು. ಗೃಹ ಮಂಡಳಿ ಸಂಘ ಹಾಗೂ ಹಿರಿಯ ನಾಗರಿಕರು ಎಲ್ಲರೂ ಸೇರಿ ನಮ್ಮ ವಿದ್ಯಾನಗರ ಸಮಸ್ಯೆ ಬಗ್ಗೆ ಕುರಿತು ಚರ್ಚೆ ಮಾಡಲು ಬಂದಿದ್ದು, ಅವರು ಕೂಡ ಇವತ್ತು ಟೈಮ್ ಕೊಟ್ಟಿದ್ದಾರೆ. ಈ ವೀಕ್ ನಲ್ಲಿ ಒಂದು ದಿನ ಬರ್ತೀವಿ ಅಂತ. ಇವತ್ತು ಅವರು ಆಯುಕ್ತರ ಜೊತೆ ಕೂಡ ಸಂಭಾಷಣೆ ಮಾಡಿ ನಮ್ಮ ವಿದ್ಯಾನಗರ ಇ-ಖಾತಾ ಹಾಗೂ ಮೂಲ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಟೈಮ್ ಕೊಟ್ಟು ಇದನ್ನ ಶೀಘ್ರದಲ್ಲೇ ಈ ವಾರದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಿ. ವಿದ್ಯಾನಗರ ನಮಗೆ ಸಮಸ್ಯೆ ಮುನ್ಸಿಪಾಲಿಟಿಗೆ ಸೇರಿದಾಗ್ಲಿಂದ, ಈಗ ಏನು ನಾವು ಕಾರ್ಪೊರೇಷನ್ ಮಾಡ್ತಾರೆ ಇಲ್ಲ ಮುನ್ಸಿಪಾಲಿಟಿಯನ್ನು ಸೇರಿಸ್ತೀವಿ ಅನ್ಬಿಟ್ಟು ಪಂಚಾಯತ್ ಅನ್ನ ತೆಗೆದು ಮಾಡಿದ್ರು, ಸುಮಾರು 2-3 ವರ್ಷಗಳಿಂದ ಸಮಸ್ಯೆಗಳ ಸರಿಮಾಡನೆ ಇದೆ. ಆದರೆ ಈಗಿನ ಶಾಸಕರು ಅದನ್ನಲ್ಲಿ ಎಷ್ಟೋ ಬಗೆಹರಿಸಿದ್ದಾರೆ. ಇನ್ನೂ ಕೆಲವೊಂದು ಜಟಿಲವಾದ ಸಮಸ್ಯೆಗಳು CITB ಹಾಗೂ ಮುನ್ಸಿಪಾಲಿಟಿ ಎರಡರ ಮಧ್ಯೆ ನಡೀತಿರೋ ಜಟಿಲಗಳಲ್ಲಿ ನಾವು ವಿದ್ಯಾನಗರದ ನಿವಾಸಿಗಳು ಸಿಗಾಕೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸುಮಂತ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಹೆಸರ ಶ್ರೀನಿವಾಸ್ ಅವರು,
ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ 1975ರಲ್ಲಿ ಲೇಔಟ್ಗಾಗಿ ಮನೆಗಳು ನಿರ್ಮಾಣಗೊಂಡಿದೆ. 30ರಿಂದ 40 ವರ್ಷಗಳವರೆಗೂ ವಾಸವಾಗಿದ್ದಾರೆ. ಲೇಔಟ್ ಆದ ಮೇಲೆ ಮತ್ತೆ ಪ್ರತ್ಯೇಕ ನಿವೇಶನ ಮಾಡಲು ಆಗುವುದಿಲ್ಲ. ಈ ಹಿಂದೆ ಈ ಸ್ವತ್ತು ಮಾಡಿ ಲೇಔಟ್ ಮಾಡಿದ್ದಾರೆ. ಪಂಚಾಯಿತಿಯಲ್ಲಿ ಅದನ್ನೇ ಸೇರಿಸಿಕೊಂಡು ಈ ಖಾತೆ ವಿತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಈಗ ನಮ್ದು ಗೃಹ ನಿರ್ಮಾಣ ಮಂಡಳಿಯಿಂದ ಸಹಕಾರ ಸಂಘದಿಂದ 1975ನೇ ಇಸ್ವಿಯಲ್ಲಿ ನಮ್ಮ ಏರಿಯಾ ಲೇಔಟ್ ಆಗಿದೆ. ಲೇಔಟ್ ಆಗಿ ಎಲ್ಲ ಮನೆಗಳ ಕಟ್ಕೊಂಡಿದ್ದಾರೆ, ಸಿಸಿ ಕೊಟ್ಟಿದ್ದಾರೆ, ಲೇಔಟ್ ಪ್ರಕಾರ ಸಿಸಿನೂ ಕೊಟ್ಟಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ವಾಸವಾಗಿ 30-40 ವರ್ಷದಿಂದ ಇದ್ದಾರೆ. ಈಗ ನಗರಸಭೆ ಸೇರಿದ್ರಿಂದ ಈಗ ನಗರಸಭೆಯಲ್ಲಿ ಇಂಡಿವಿಜುವಲ್ ಲೇಔಟ್ ತಬನ್ನಿ ಅಂತ ಇದ್ದಾರೆ. ಒಂದು ಸತಿ ಮಾಸ್ ಲೇಔಟ್ ಆದ್ಮೇಲೆ ಇಂಡಿವಿಜುವಲ್ ಲೇಔಟ್ ಮಾಡೋದು ಬರೋದಿಲ್ಲ. ಆದ್ರಿಂದ ಏನು ಈ ಸ್ವತ್ತು ಮಾಡಿ ಆ ಲೇಔಟ್ ಪ್ರಕಾರ ಹಿಂದೆ ಮಾಡಿದ್ರ ಪಂಚಾಯತ್ ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಆ ಈ ಸ್ವತ್ತುಗಳ ಜನಗಳಿಗೆ ವಿತರಣೆ ಮಾಡಬೇಕು ಅಂತ ನಾವು ಕೇಳ್ತೀವಿ. ಈ ಸಂದರ್ಭದಲ್ಲಿ ವಿದ್ಯಾನಗರದ ನಿವಾಸಿಗಳಾದ ಧರ್ಮಣ್ಣ, ಚಂದ್ರೇಗೌಡ, ಪುಟ್ಟಸ್ವಾಮಿಗೌಡ, ಮಂಜೇಗೌಡ, ಸಂಜೀವೇಗೌಡ ಹಾಜರಿದ್ದರು. ಡೆಂಗಿ ಜ್ವರ ಎಲ್ಲೆಡೆ ಹೆಚ್ಚಾಗಿ ಸಾವು ನೋವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಹರಡದಂತೆ ಮುಂಜಾಗ್ರತೆ ಕ್ರಮವಾಗಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನಕ್ಕೆ ನಗರಸಭೆಯಿಂದ ಔಷಧಿ ಸಿಂಪಡಿಸಲಾಯಿತು. ಡಿಸಿ ಕಚೇರಿ ಬಳಿ ಇರುವ ಜಿಲ್ಲಾ ಪತ್ರಕರ್ತರ ಭವನಕ್ಕೆ ನಗರಸಭೆ ಸಿಬ್ಬಂದಿಗಳು ಆಗಮಿಸಿ ಭವನದ ಒಳಗೆ ಹಾಗೂ ಸುತ್ತ ಎಲ್ಲ ಕಡೆ ಸೊಳ್ಳೆ ಉತ್ಪತ್ತಿಯಾಗದಂತೆ ಔಷಧಿಯನ್ನು ಹಾಕಲಾಯಿತು. ನಂತರ ವಿವಿಧ ಸರ್ಕಾರಿ ಕಚೇರಿಗಳಿಗೆ ತೆರಳಿ ಔಷಧಿ ಸಿಂಪಡಿಸಿದರು. ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಟ್ಟಣದ ಗಣಪತಿ ಪೆಂಡಲ್ ಆವರಣದಲ್ಲಿ ಜುಲೈ 11ರಂದು ಗುರುವಾರ ಬೆಳಗ್ಗೆ 10 ಗಂಟೆಯಿಂದ ಜಿಲ್ಲಾಧಿಕಾರಿಗಳು ಜನರ ಕುಂದುಕೊರತೆ ಕೇಳಲು ಜನಸಂಪರ್ಕ ಸಭೆ ನಡೆಸುತ್ತಿದ್ದು, ಸಾರ್ವಜನಿಕರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು. ಈ ಸಂಬಂಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದ ತಹಸೀಲ್ದಾರ್ ಜನಸಂಪರ್ಕ ಸಭೆ ದಿನದಂದು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಆಗಮಿಸಬೇಕು. ಸಭೆಯಲ್ಲಿ 6 ಕಂಪ್ಯೂಟರ್ ಮತ್ತು ಪ್ರಿಂಟರ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ನೀಡಿದ ಅರ್ಜಿಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕಾಗಬಹುದು. ಈಗಾಗಲೇ ಅರ್ಜಿಗಳನ್ನು ನೀಡಿ ವಿಲೇ ಆಗದಿದ್ದರೆ ಅದಕ್ಕೆ ಸೂಕ್ತ ಕಾರಣ ನೀಡಿ ಹಿಂಬರಹ ನೀಡಿರಬೇಕು. ಈ ಸಭೆಯಲ್ಲಿ ಸಂಸದರು ಹಾಗೂ ಶಾಸಕರು ಭಾಗವಹಿಸಲಿದ್ದು, ಇಲಾಖೆಗಳ ಮುಖ್ಯಸ್ಥರೇ ಸಭೆಗೆ ಆಗಮಿಸಬೇಕು. ನಿಮ್ಮ ಇಲಾಖೆಯ ಪ್ರಗತಿ ವಿವರವನ್ನು ತರಬೇಕು ಎಂದು ಹೇಳಿದರು. ಕರ್ನಾಟಕ ಸರ್ಕಾರದ ಸುತ್ತೋಲೆ, ಕರ್ನಾಟಕ ಸರ್ಕಾರದ ನಿರ್ದೇಶನ ಪ್ರಕಾರ ಒಂದು ತಿಂಗಳಲ್ಲಿ ಏನು ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಒಂದು ಜಿಲ್ಲೆಯಲ್ಲಿ 7 ತಾಲೂಕು ಇರ್ಬೋದು, 8 ತಾಲೂಕು ಇರ್ಬೋದು, ಪ್ರತಿ ತಾಲೂಕುಗಳಲ್ಲಿ ಒಂದು ತಿಂಗಳ ವ್ಯಾಪ್ತಿಯಲ್ಲಿ ನಿರ್ದಿಷ್ಟ ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಂಡು ಜನಸ್ಪಂದನ ಸಭೆಯನ್ನು ಆಯೋಜಿಸಬೇಕು ಅಂತೇಳಿ ಸರ್ಕಾರದಿಂದ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸುತ್ತೋಲೆ ಅಥವಾ ನಿರ್ದೇಶನ ಏನೇ ಇರ್ಬೋದು ಅದು ಬಂದಿದೆ. ಹಾಗಾಗಿ ನಮ್ಮ ಹೊಳೆನರಸೀಪುರ ತಾಲೂಕಿನಲ್ಲಿ 11ನೇ ತಾರೀಕು ಗುರುವಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಸನ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಮಾನ್ಯ ಶಾಸಕರು, ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಇನ್ನಿತರೆ ಜನಪ್ರತಿನಿಧಿಗಳು ಇವ್ರುಗಳನ್ನ ಒಳಗೊಂಡ ರೀತಿಯಲ್ಲಿ ಜನಸ್ಪಂದನ ಸಭೆಯನ್ನು ಮಾಡಬೇಕು ಅಂತೇಳಿ ನಮಗೆ ನಿರ್ದೇಶನ ಬಂದಿದೆ. ಸ್ಥಳ ಬಂದು ನಮ್ಮ ಗಣಪತಿ ಪೆಂಡಾಲ್, ಬೆಳಿಗ್ಗೆ 10 ಗಂಟೆಯಿಂದ 10:10ವರೆಯಿಂದ ಜನಸ್ಪಂದನ ಸಭೆ ಪ್ರಾರಂಭ ಆಗ್ತದೆ. ನಾನು ಕೋರೋದೇನು ಅಂತ ಹೇಳಿದರೆ, ಎಲ್ಲ ಈ ಹೊಳೆನರಸೀಪುರ ತಾಲೂಕು ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ, ಎಲ್ಲ ರೈತಾಪಿ ವರ್ಗದವರಿಗೆ ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಿ, ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟಿನ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಸಭೆಯಲ್ಲಿರ್ತಾರೆ, ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಆ ಸಭೆಯಲ್ಲಿರ್ತಾರೆ. ಕುಂದುಕೊರತೆಗಳಿರುವಂತಹ ಸಾರ್ವಜನಿಕರು ಸಭೆಗೆ ಹಾಜರಾಗಿ ಅರ್ಜಿಯನ್ನು ಸಲ್ಲಿಸಿದರೆ ಸ್ಥಳದಲ್ಲಿ ಆಗುವಂತಹ ಪರಿಹಾರವನ್ನು ಸ್ಥಳದಲ್ಲಿ ಪರಿಹಾರ ಮಾಡಲಾಗ್ತದೆ. ಇಲ್ಲ ಇನ್ನೂ ಹೆಚ್ಚಿನ ರೀತಿ ತನಿಖೆ, ಹೆಚ್ಚಿನ ರೀತಿ ವರದಿಗಳು ತೆಗೆದುಕೊಂಡು ವಿಲೇವಾರಿ ಮಾಡುವಂಥ ಕಡತಗಳನ್ನ ನಿಯಮಾನುಸಾರ ವಿಲೇವಾರಿ ಮಾಡಲು ಕೂಡ ಕ್ರಮವಹಿಸಲಾಗ್ತದೆ. ಮಹಾರಾಜ ಪಾರ್ಕ್ನಲ್ಲಿರುವ ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆ ವತಿಯಿಂದ ನಡೆಸುತ್ತಿರುವ ಕರಾಟೆ ಪಟುಗಳಿಗೆ ಬೆಲ್ಟ್ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರಿಗೆ ಬೆಲ್ಟ್ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಸಮಾರಂಭ ಯಶಸ್ವಿಯಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ಶ್ರೀಮತಿ ಜಯಲಕ್ಷ್ಮಿ ಮುನಿವಂಕಟ್ಟೇಗೌಡ ಮತ್ತು ಶ್ರೀಮತಿ ವಿಜಯ ಬಸವರಾಜ್ ಮಕ್ಕಳ ಕರಾಟೆ ತರಬೇತಿಗಾಗಿ ಮ್ಯಾಟ್ಗಳ ಕೊಂಡುಕೊಳ್ಳಲು ಧನ ಸಹಾಯ ಮಾಡಿದರು.
ಕಾರ್ಯಕ್ರಮದಲ್ಲಿ ಕೆಂಪು ಚೆಲುವಜಾಮಿನಿ ಮಹಿಳಾ ಸಮಾಜದ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಮುನಿವಂಕಟ್ಟೇಗೌಡ, ಉಪಾಧ್ಯಕ್ಷರಾದ ಶ್ರೀಮತಿ ವಿಜಯ ಬಸವರಾಜ್, ಪುಟ್ಟಸ್ವಾಮಿ ಶೆಟ್ಟಿ, ಜಿಲ್ಲಾ ಸ್ಕೌಟ್ಸ್ ಮತ್ತು ಗೈಡ್ ಕಾರ್ಯದರ್ಶಿಗಳಾದ ಸುರೇಶ್ ಗುರೂಜಿ, ಜನನಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಭಾನುಮತಿ, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ, ಸಮಾಜ ಸೇವಕರಾದ ಸುಬ್ರಹ್ಮಣ್ಯ ಹಾಜರಿದ್ದರು. ಇದೀಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. It's raining offers at Kalyan Jewelers. Enjoy flat 50% off on making charges on all products. Conditions apply. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ.
ಸ್ಕಂದ ಗೋಲ್ಡ್ ಕಂಪನಿ, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸಮಾಜದಿಂದ ನಡೆದ ಸಭೆಯಲ್ಲಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾಗಿ 2024-29 ಅವಧಿಗೆ ಅವಿರೋಧವಾಗಿ ಕಟ್ಟಯ ಶಿವಕುಮಾರ್ ಆಯ್ಕೆ ಮಾಡಲಾಯಿತು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮತ್ತೊಮ್ಮೆ ಅಖಿಲ ಭಾರತ ವೀರಶೈವ ಮಹಾಸಭಾಕ್ಕೆ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಮಾಜಿ ಶಾಸಕರಾದ ಬಿಆರ್ ಗುರುದೇವ್, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ರಾಜ್ಯ ಕೆಎಸ್ಆರ್ಟಿಸಿ ಮಾಜಿ ಉಪಾಧ್ಯಕ್ಷರಾದ ಸಿಕೆ ಈಶ್ವರಪ್ಪ, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ, ಅಖಿಲ ಭಾರತ ವೀರಶೈವ ಮಹಾಸಭಾದ ಯುವ ಘಟಕದ ಮಾಜಿ ಅಧ್ಯಕ್ಷರಾದ ಸಂಗಮ್, ರಾಜ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ನಿರ್ದೇಶಕರಾದ ಬಿಎಸ್ ಗುರುನಾಥ್ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಹಿರಿಯರಿಗೆ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರಿಗೆ ಅಭಿನಂದನೆಗಳು. ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ತಾಲೂಕು ಘಟಕದ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಹೇಳಿದರು. ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ಮತ್ತು ತಾಲೂಕಿನ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ. ನಿನ್ನೆ 8ನೇ ತಾರೀಕು ಎಲ್ಲರೂ ಸಹ ವಾಪಸ್ ತಗೊಳ್ಳೋದು ಮತ್ತು ಅಭ್ಯರ್ಥಿಗಳು ಗೆದ್ದಂಥ ಅಭ್ಯರ್ಥಿಗಳು ಅನೌನ್ಸ್ ಮಾಡುವಂಥ ವ್ಯವಸ್ಥೆ ಇತ್ತು. ಹಾಸನ ತಾಲೂಕಿನಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರಾಗಿ ನನ್ನನ್ನು ಸಮಾಜದ ಹಿರಿಯರಾದಂಥ ಬಿಆರ್ ಗುರುದೇವಣ್ಣವರು ಹಾಗೂ ಮಾಜಿ ಶಾಸಕರಾದಂಥ ಲಿಂಗೇಶ್ ಅಣ್ಣವರು ಮತ್ತು ಕೆಎಸ್ಆರ್ಟಿಸಿ ಮಾಜಿ ಉಪಾಧ್ಯಕ್ಷರಾದಂಥ ಈಶ್ವರ್ ಅವರು ಮತ್ತು ನಮ್ಮ ಸಮಾಜದ ಮುಖಂಡರುಗಳಾದಂಥ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ಸಿದ್ದೇಶ್ ನಾಗೇಂದ್ರಣ್ಣವರು ಮತ್ತು ಸಂಗಮ್ ಅವರು, ಅವರನ್ನು ನಮ್ಮ BS ಗುರುನಾಥ್ ಅವರು ರಾಜ್ಯ ಸಮಿತಿಯ ನಿರ್ದೇಶಕರು, ಇವರೆಲ್ಲ ಒಳಗೊಂಡಂತೆ ಅನೇಕ ಹಿರಿಯರು ಎಲ್ಲರೂ ಕುಳಿತು ಅವಿರೋಧವಾಗಿ ಹಾಸನ ತಾಲೂಕಿನ ಚುನಾವಣಾ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಹಿರಿಯರು ಮತ್ತು ನಮ್ಮ ಸಮಾಜದ ಮುಖಂಡರುಗಳು ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಸಮಾಜದ ಮತದಾರರ ಬಂಧುಗಳು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ತಾಲೂಕು 20 ಜನ ಡೈರೆಕ್ಟರ್ಗಳಲ್ಲಿ 7 ಜನ ಮಹಿಳೆಯರಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು 13 ಜನ ಪುರುಷರಲ್ಲಿ ಅವರು ಸಹ ಅವಿರೋಧವಾಗಿ ತಾಲೂಕು ಕಮಿಟಿಗೆ ಆಯ್ಕೆಯಾಗಿದ್ದಾರೆ. ಅವರೆಲ್ಲರನ್ನೂ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಸಮಾಜದ ಮುಖಂಡರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಲಯನ್ ಸಂಸ್ಥೆ ಬೇಲೂರು, ಹಾಸನದ ಜೀವ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಹಾಗೂ ಎಂಆರ್ವಿ ಗೆಳೆಯರ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಲಯನ್ ಕೆಜಿ ಗೋಪಿನಾಥ್ ಅವರ 50ನೇ ಹುಟ್ಟುಹಬ್ಬವನ್ನು ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಬೇಲೂರು ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಮಾಜ ಸೇವಕ ಗೋಪಿನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 40ಕ್ಕೂ ಹೆಚ್ಚು ರಕ್ತದಾನಿಗಳು ರಕ್ತದಾನ ಮಾಡಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಸೈಯದ್ ತೌಫಿಕ್, ಕಾಂಗ್ರೆಸ್ ಮುಖಂಡ ಸಮಾಜ ಸೇವಕ ಸಂತೋಷ್, ಲಯನ್ಸ್ ಕ್ಲಬ್ ಪ್ರಾಂತೀಯ ಅಧ್ಯಕ್ಷ ರಾಬಿಯಾ ಸೋಮಯ್ಯ, ಎಂಆರ್ ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಷಾದ್, ಚಂದ್ರಶೇಖರ್ ಪಾಪು, ಪುರಸಭೆ ಸದಸ್ಯರಾದ ಶಾಂತಕುಮಾರ್, ದಾನಿ ಗಿರೀಶ್, ಅಶೋಕ್, ಜಮಾಲುದ್ದೀನ್, ಲತೀಫ್, ಪೂವಯ್ಯು, ಮುಕ್ತಿಯರ್ ಅಹಮದ್, ಪ್ರಶಾಂತ್, ನೆಟ್ಟಿಕೆರೆ ಮಂಜುನಾಥ್, ರಂಗನಾಥ್ ಹಾಜರಿದ್ದರು. ಬದುಕಿನುದ್ದಕ್ಕೂ ನಾಡಿಗಾಗಿ ಸೇವೆಯನ್ನು ಮುಡಿಪಾಗಿಟ್ಟಿದ್ದ ಕರ್ನಾಟಕದ ಗಾಂಧಿ ಗೊರೂರು ರಾಮಸ್ವಾಮಿ ಅವರ ಬದುಕು ಬರಹವನ್ನು ಇಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ಬೆಂಗಳೂರಿನ ಗಾಂಧಿ ಸ್ಮಾರಕ ನಿಧಿ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎಂದು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ನಾಡೋಜ WP ಕೃಷ್ಣ ತಿಳಿಸಿದರು.
ಗೊರೂರು ಗ್ರಾಮದಲ್ಲಿ ಅರಕಲಗೂಡು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು, ಬೆಂಗಳೂರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ರಾಷ್ಟ್ರೀಯ ಸೇವಾ ಯೋಜನೆ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ 120ನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗೊರೂರರ ಜಯಂತಿ ಅಂಗವಾಗಿ ಗಾಂಧಿ ಮತ್ತು ಡಾಕ್ಟರ್ ಗೊರೂರರ ವಿಚಾರಗೋಷ್ಠಿ, ರಾಜ್ಯ ಮಟ್ಟದ ಕವಿಗೋಷ್ಠಿ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಅವರು ಜನ್ಮ ಪಡೆದ ಮಣ್ಣಿನಲ್ಲಿ ಆಯೋಜನೆ ಮಾಡಿರುವುದು ಹೆಚ್ಚು ಅರ್ಥಪೂರ್ಣವಾಗಿದೆ ಎಂದು ಬಣ್ಣಿಸಿದರು. ಈ ದೇಶದಲ್ಲಿ ಶ್ರೀ ಸಾಮಾನ್ಯರಿಗೆ ಅತಿ ಹೆಚ್ಚು ಗೌರವ ತಂದುಕೊಟ್ಟಿರುವ ವ್ಯಕ್ತಿ ಎಂದರೆ ಅದು ಗಾಂಧೀಜಿಯವರು. ಅವರ ಸೊಗಡಿನಲ್ಲಿಯೇ ವಿಚಾರವಂತಿಕೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟವರು ಗೊರೂರರು. ಗಾಂಧೀಜಿಯವರಿಂದ ಪರಿಣಿತರಾದ ರಾಮಸ್ವಾಮಿ ಅಯ್ಯಂಗಾರ್ ಅವರನ್ನು ಇಡೀ ನಾಡಿಗೆ ಪರಿಚಯಿಸುವ ಕಾರ್ಯಗಳು ಹೆಚ್ಚು ನಡೆಯಬೇಕಿದೆ ಎಂದು ಹೇಳಿದರು. ಸಾರ್ವಜನಿಕ ಜೀವನದಲ್ಲಿ ಗಾಂಧಿಯವರು ಎಷ್ಟು ಪ್ರಭಾವ ಬೀರುತ್ತಿದ್ದಾರೋ ಅದೇ ರೀತಿಯಲ್ಲಿ ರಾಮಸ್ವಾಮಿ ಅಯ್ಯಂಗಾರರ ಚಿಂತನೆ, ಬರವಣಿಗೆ ಪ್ರಭಾವಿತವಾಗಿದೆ. ಇಂದಿನ ಕಾಲಘಟ್ಟದಲ್ಲಿ ಗಾಂಧಿ ಮತ್ತು ರಾಮಸ್ವಾಮಿ ಅವರ ಪ್ರೇರಣೆ ಅತ್ಯವಶ್ಯಕವಾಗಿದೆ. ಈ ದೇಶಕ್ಕಾಗಿ ತಮ್ಮ ಮಗನನ್ನೇ ಬಲಿಕೊಟ್ಟ ಗೊರೂರರು ಅಪ್ರತಿಮೆ ದೇಶ ಪ್ರೇಮಿಯಾಗಿದ್ದಾರೆ. ಇವರು ಸುಮಾರು 80ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ರಚಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿದ ಮೈಸೂರು ಸರ್ಕಾರದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ಕಿದೆ. ಏಕೀಕರಣದಲ್ಲಿಯೂ ಇವರ ಕೊಡುಗೆ ಅಪಾರವಾಗಿದೆ. ಅವರ ಕಾದಂಬರಿಗಳು ಅನೇಕ ಚಲನಚಿತ್ರಗಳಾಗಿ ಜನರ ಮುಂದೆ ಪ್ರದರ್ಶನಗೊಂಡಿವೆ. ವಿಶೇಷವಾಗಿ ಅಮೆರಿಕದಲ್ಲಿ ಗೊರೂರು ಕೃತಿ ಈ ಮಣ್ಣಿನ ಸೊಬಗನ್ನು ವಿಶ್ವ ಮಟ್ಟದಲ್ಲೇ ಪ್ರಸರಿಸಿದೆ. ಗಾಂಧಿಯವರ ಜೀವನ ಚರಿತ್ರೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿರುವ ಕೃತಿಗಳು ಲಕ್ಷಗಟ್ಟಲೆ ಮಾರಾಟವಾಗಿದೆ. ಇದು ಬಹುತೇಕ ವಿಶ್ವ ಮಟ್ಟದಲ್ಲಿ ಸಾಧನೆಯಾಗಿದೆ. ಜಾತಿ ಧರ್ಮಗಳನ್ನು ಮೀರಿ ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ನಮ್ಮ ಇಡೀ ಬದುಕನ್ನೇ ಈ ದೇಶಕ್ಕಾಗಿ ಅರ್ಪಿಸಿಕೊಂಡಂತ ಒಬ್ಬ ಮಹಾನ್ ದೇಶಪ್ರೇಮಿ. ಅವರು ಚಿಕ್ಕ ವಯಸ್ಸಿನಲ್ಲೇ ಹೋರಾಟದ ಬದುಕನ್ನು ಸ್ವೀಕಾರ ಮಾಡಿದರು. ಗಾಂಧಿಯವರ ಹಾದಿಯಲ್ಲೇ ಬರವಣಿಗೆಗೆ ಇರುವುದು, ಗಾಂಧಿಯವರ ಹಾದಿಯಲ್ಲೇ ಪ್ರಕಟಣಾ ಕೆಲಸ ಮಾಡಿದರು, ಗಾಂಧಿಯವರ ಹಾದಿಯಲ್ಲೇ ಹೋರಾಟಗಳನ್ನು ಮಾಡಿದರು, ಜೈಲು ಸೇರಿದರು. ಈ ದೇಶಕ್ಕಾಗಿ ಎಲ್ಲ ರೀತಿಯ ತ್ಯಾಗ ಬಲಿದಾನಗಳನ್ನು ಮಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ಗಾಂಧಿಯವರು ದೀಕ್ಷಾರೂಪವಾಗಿ ಕೊಟ್ಟಂತಹ ರಚನಾತ್ಮಕ ಕಾರ್ಯಕ್ರಮಗಳನ್ನು ಅವರು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಅದಕ್ಕಾಗಿ ಅರ್ಪಿಸಿಕೊಂಡರು. ಖಾದಿ ಪ್ರಚಾರಕ್ಕಾಗಿ ನಾಡಿನಾದ್ಯಂತ ಪ್ರವಾಸ ಮಾಡಿ ತಾವು ಸ್ವತಃ ಖಾದಿಯನ್ನು ಉಟ್ಟು ಎಲ್ಲರಿಗೂ ಖಾದಿಯ ಮಹತ್ವವನ್ನ, ಅದು ಸ್ವಾವಲಂಬನೆಯ ಚಿಹ್ನೆ ಎನ್ನುವಂಥದ್ದನ್ನ ಇಡೀ ಜನತೆಗೆ ತಿಳಿಸ್ತಾ ಖಾದಿ ಪ್ರಚಾರವನ್ನು ಕೈಗೊಂಡಂಥವರು ರಾಮಸ್ವಾಮಿ ಅಯ್ಯಂಗಾರರು. ಅವರು ಎಂಥ ಅದ್ಭುತ ಲೇಖಕರಾಗಿದ್ದರು ಅಂತಂದ್ರೆ ಸುಮಾರು 80ಕ್ಕೂ ಹೆಚ್ಚು ಕನ್ನಡಕ್ಕೆ ಕೃತಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಡಾಕ್ಟರ್ ರಾಮಸ್ವಾಮಿ ಅಯ್ಯಂಗಾರ್ ಅವರ ಸುಪುತ್ರಿ ವಸಂತಮೂರ್ತಿ ಮಾತನಾಡಿ, ನಾವು ಜನ್ಮ ಪಡೆದ ಗೊರೂರು ಗ್ರಾಮದಲ್ಲಿ ನಮ್ಮ ತಂದೆಯವರ ಜನ್ಮ ದಿನಾಚರಣೆ ಮಾಡುತ್ತಿರುವುದು ಸಂತೋಷದ ವಿಚಾರ. ಬದಲಾವಣೆ ಜಗದ ನಿಯಮ ಎಂಬ ಆಶಯದಲ್ಲಿ ನಮ್ಮ ತಂದೆಯವರು ಅನೇಕ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಇವುಗಳ ವಿಚಾರವಂತಿಕೆ ಇಂದಿನ ಸಮಾಜಕ್ಕೆ ಬೇಕಿದೆ. ನಮ್ಮ ತಂದೆಯವರು ಹುಟ್ಟಿ ಬೆಳೆದ ಮನೆಯನ್ನು ಸ್ಮಾರಕವಾಗಿ ಪರಿವರ್ತಿಸಬೇಕಿದೆ. ಇದಕ್ಕೆ ಬೇಕಾದ ಸಹಕಾರವನ್ನು ನೀಡಲಾಗುವುದು. ವಿದೇಶದಲ್ಲಿ ನೆಲೆಸಿದ್ದರೂ ಕೂಡ ನಮ್ಮ ಪರಂಪರೆ, ಸಂಸ್ಕೃತಿ ಹಾಗೂ ಕನ್ನಡ ಭಾಷೆಯ ಬಗ್ಗೆ ಅತೀವ ಗೌರವ ಹೊಂದಲಾಗಿದೆ ಎಂದು ಹೇಳಿದರು. ಒಂದು ಪ್ರಯೋಗ ಮಾಡೋದಕ್ಕೋಸ್ಕರ ನಿಶ್ಚಯ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದ ಯಾವಾಗ ಆಟೋ ರಿಕ್ಷಾ, ಟ್ಯಾಕ್ಸಿ ಅದರಲ್ಲೆಲ್ಲ ಕೂತಾಗ ಅವ್ರ ಜೊತೆ ಡ್ರೈವರ್ ಜೊತೆ ಒಂದು ಕಾನ್ವರ್ಸೇಷನ್. ಯಾವ ನೀವು ಮದುವೆ ಆಗಿದೆಯಾ, ನಿಮಗೆ ಮಕ್ಕಳಿದಾರ, ಹೀಗೆಲ್ಲ ಕೇಳಿ ಅವ್ರ ವಿಷಯ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಮಗಳು ಅಂತ ಹೇಳಿ ಅವ್ರ ಮಗ ನೋಡೋದು ಏನು ರಿಯಾಕ್ಷನ್ ಅಂತ. ಕೆಲವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ತುಂಬಾ ಪುಸ್ತಕ ಬರೆದಿದ್ದಾರೆ ಗೊತ್ತು ಅಂತ ಹೇಳಿದವರು ಉಂಟು. ಇನ್ನು ಕೆಲವರು ಅವರಿಗೆ ಓದಿಲ್ಲ ಅವರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ವಿಚಾರ. ಆವಾಗ ನಾನು ಭೂತಯ್ಯನ ಮಗ ಅಯ್ಯೂ ನೋಡಿದ್ದೀರಾ ಅಂತ ಕೇಳಿ 100% ಪ್ರತಿಯೊಬ್ಬನು ನೋಡಿದ್ದೀನಿ, 3 ಸರಿ ನೋಡಿದ್ದೀನಿ. ಯಾವುದು ಬೆಸ್ಟ್ ಮೂವಿ ಕನ್ನಡದಲ್ಲಿ. ಎಲ್ಲ ಸೀನಿಯರ್ಗಳು ಕೂಡ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ, ಅದು ಎಷ್ಟು ಹಾಸ್ಯವಾಗಿದೆ, ಬಹಳ ಒಳ್ಳೆ ಮೂವಿ. ಹೀಗಾಗಿ ಆವಾಗ ಅದು ನನಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಇದ್ರೆ ಓದದೇ ಇದ್ರೂ ಈ ಸಿನಿಮಾಗಳ ಮೂಲಕ ಅವರ ಪರಿಚಯ ಆಗಿದೆ ಕನ್ನಡಿಗರಿಗೆ ಅನ್ನೋದು.
ಈ ಸಂದರ್ಭದಲ್ಲಿ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀನಿವಾಸ್, ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಂದರೇಶ್, ಕೊಪ್ಪಳ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಜಗದೀಶ್, ಹಿರಿಯ ವಿಜ್ಞಾನಿ ಸ್ವಾಮಿನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜು, ಸದಸ್ಯ ಹೇಮರಾಜ್, ಮಾಜಿ ಸದಸ್ಯ ವೇದಮೂರ್ತಿ ಹಾಜರಿದ್ದು, ಕಾರ್ಯಕ್ರಮದಲ್ಲಿ ಮಧುನಾಯಕ್ ಲಂಬಾಣಿ ಅವರಿಗೆ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿ, ಗಿರಿಜ ನಿರ್ವಾಣಿ ಅವರಿಗೆ ಅಮೃತ ದೇಸಾಯಿ ಪ್ರಶಸ್ತಿ, ಕನಕರಾಜು ಅವರಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಒಬ್ಬರ ಭ್ರಷ್ಟಾಚಾರ ಅಥವಾ ತಪ್ಪನ್ನು ಟೀಕಿಸದೆ ಕೇವಲ ಹೊಗಳುತ್ತಿದ್ದರೆ ಹೇಗೆ? ಇಂದಿನ ರಾಜಕಾರಣಿಗಳ ದೇಹ ಅಪ್ಪಟ ಚಿನ್ನ, ಆದರೆ ಹಿತ್ತಾಳಿ ಕಿವಿ ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾರ್ಮಿಕವಾಗಿ ನುಡಿದರು. ಕನಕ ಭವನದಲ್ಲಿ ಹಿರಸಾವೆ ಶ್ರೀ ಸಾಯಿಬಾಬಾ ಆಶ್ರಮದ ಪೂಜ್ಯ ಶ್ರೀ ಗುರುಮೂರ್ತಿ ಗುರೂಜಿಯವರ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಿದ್ದ ಡಿಸಿ ಸಾಹೇಬ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಈಗಿನ ರಾಜಕಾರಣದಲ್ಲಿ ವ್ಯಕ್ತಿಗಳ ಹೊಗಳಿಕೆಗಳಿಂದಾಗಿ ಪಕ್ಷ ರಾಜಕಾರಣವನ್ನು ಕಾಡಲು ಸಾಧ್ಯವಾಗುತ್ತಿಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ ಅವರ ಕುರಿತು ಹೊಗಳಿಕೆಗಳ ರಾಜಕಾರಣ ಮೇಳೈಸುತ್ತಿದ್ದು ಪಕ್ಷ ರಾಜಕಾರಣ ಕಾಣೆಯಾಗಿದೆ. ಜನತಂತ್ರ ವ್ಯವಸ್ಥೆಯಲ್ಲಿ ತಪ್ಪನ್ನು ತಪ್ಪು ಎಂದು ನಾನು ಟೀಕಿಸಿದ್ದೇನೆ. ನಾನು ಸರಿ ಇದ್ದೇನೆ, ಆದ್ದರಿಂದ ಭಯವೇಕೆ ಎಂದು ಹೇಳಿದರು. ಪಕ್ಷ ರಾಜಕಾರಣ ವ್ಯಕ್ತಿ ರಾಜಕಾರಣ ಪಕ್ಷ ರಾಜಕಾರಣ ಈ ಹೊಗಳುವಿಕೆಯಿಂದ ಉಳಿದಿರೋದಕ್ಕೆ ವ್ಯಕ್ತಿ ರಾಜಕಾರಣ ಸಿದ್ದರಾಮಯ್ಯ, ಯಡಿಯೂರಪ್ಪ, ಆಮೇಲಿಂದ ಕುಮಾರಸ್ವಾಮಿ ವ್ಯಕ್ತಿ ರಾಜಕಾರಣ. ಪಕ್ಷ ರಾಜಕಾರಣ ಎಲ್ಲಿದೆ ಕರ್ನಾಟಕ ದೇಶದಲ್ಲೂ ಇಲ್ಲ. ಹಾಗಾಗಿ ಇದು ನಮ್ಮ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಮಾಡ್ತಾ ಇರ್ತಕ್ಕಂಥ ತಪ್ಪನ್ನ ನಾವು ಮಾಡ್ತಾ ಹೋಗಿ ನಾವು ವಿಶೇಷ ನಾನು ಆ ತಪ್ಪು ಮಾಡಿ ಹೋಗೋದು, ನಾನು ಒಬ್ಬರು ಟೀಕೆ ಮಾಡಬೇಕು, ನಾನು ಸರಿ ಇರೋದು, ನಾನು ಸರಿ ಇರೋದು ಅಂತ ಸುಲಭವಾಗಿ ಟೀಕೆ ಮಾಡ್ತಾರೆ. ಬೆಳಗ್ಗೆ ನಾವು ಸರಿ ಇರೋದ್ರಿಂದ ನಾನು ಟೀಕೆ ಮಾಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಕೂರಿಸ್ಕೊಂಡು ಹಾಗಾಗಿ ಪುಸ್ತಕ ಒಂದು ನೆನಪು ಮಾಡ್ತಿದ್ದೀವಿ. ಬಹಳ ಪ್ರಮುಖವಾದ ಘಟ್ಟ ರೇವಣ್ಣವ್ರಿಗೆ ಸ್ವಾಮಿ ನೆನಪು 2004-5 ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭ, ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಮಾತನಾಡಿ, ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷ ಹಾಗೂ ಜಿಲ್ಲಾಧಿಕಾರಿ ಎಸ್. ಪುಟ್ಟಸ್ವಾಮಿ ಅವರಿಗೆ ಚೇಷ್ಟತೆ ಅನುಸಾರ ಡಿಸಿ ಹುದ್ದೆ ದೊರೆಯದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ತನಗಾದ ಅನ್ಯಾಯಕ್ಕೆ ನ್ಯಾಯ ಪಡೆದು ಡಿಸಿ ಹುದ್ದೆ ಅಲಂಕರಿಸಿದ ಕಾರಣದಿಂದ 16 ಜನರು ಐಎಎಸ್ ಅಧಿಕಾರಿಯಾದರೂ ಸಹ ಪುಟ್ಟಸ್ವಾಮಿ ಅವರಿಗೆ ಮಾತ್ರ ಡಿಸಿ ಸಾಹೇಬ ಎಂಬುದು ಬಳಕೆಯಲ್ಲಿದೆ ಎಂದು ಹೇಳಿದರು. ಸಭೆಯಲ್ಲಿ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಸಾಮಾಜಿಕ ಅಧಿಕಾರಗಳು ಅಂತ ಹೇಳಿದ್ರೆ ದೇವರ ಆಲೋಚನೆ ಅವರನ್ನ ವ್ಯಾಪಿಸ್ಕೊಂಡ ಇವತ್ತೇನಾದರೂ ಪುಟ್ಟಸ್ವಾಮಿಯವರು ಈ ಹಳ್ಳಿಯಿಂದ ಬಂದು ರಾಜ್ಯ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ಆದಂಥ ಪರಿವರ್ತನೆಯ ಅವರು ವರದಿಯ ಒಂದು ಅಡಿಯಲ್ಲಿ ಅವರ ಅಧಿಕಾರಿಗಳಿಗೆ ಆಯ್ಕೆಯಾದಂಥದ್ದು ಸತ್ಯ ಸಂಗತಿ. ಅಲ್ಲಿವರೆಗೂ ರಾಜ್ಯದಲ್ಲಿ ಅಷ್ಟು ಹಿಂದುಳಿದವರಿಗಾಗಲಿ ಸಾಮಾಜಿಕ ನ್ಯಾಯಕ್ಕಾಗಲಿ ಅವಕಾಶಗಳು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಐಎಎಸ್ ಅಧಿಕಾರಿಗಳು ಕೂಡ ಅವರ ಒಂದು ಪ್ರೇರಣೆ ಮೇರೆಗೆ ಅವರ ಒಂದು ಆಶೀರ್ವಾದದಿಂದ ಕಾರ್ಯ ಮಾಡಿರ್ತಕ್ಕಂಥವ್ರು. ನನಗೆ ಹೆಮ್ಮೆ ಆಗುತ್ತೆ. ನಾರಾಯಣ ಸ್ವಾಮಿಯವರು ನಾವೆಲ್ಲ ನಮ್ಮ ಸಂವಿಧಾನ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟಂಥವರು. ಅವ್ರು ಬರೀ ಡಿಸಿ ಆಗಲ್ಲ, ರಾಜ್ಯದ ಕನ್ನಡ. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಎಂ ಪಟೇಲ್, ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷ ಹಾಗೂ ನಿವೃತ್ತ ಜಿಲ್ಲಾಧಿಕಾರಿ ಎಸ್. ಪುಟ್ಟಸ್ವಾಮಿ, ರಾಜ್ಯ ಮುಖ್ಯ ಚುನಾವಣೆ ಆಯುಕ್ತರಾದ ಪಿಎಸ್ ಶ್ರೀನಿವಾಸಾಚಾರ್, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಜಿಎಸ್ ನಾರಾಯಣಸ್ವಾಮಿ, ನಿವೃತ್ತ ಜಿಲ್ಲಾಧಿಕಾರಿ ವಿ. ಶಂಕರ್ ಐಎಎಸ್, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕೆಎನ್ ಲಿಂಗಪ್ಪ, ಕೆಎಎಸ್ ಬೆಂಗಳೂರಿನ ಮೀಡಿಯಾ ಸೊಲ್ಯೂಷನ್ಸ್ ಪ್ರಕಾಶನ ಸಂಸ್ಥೆಯ ಶಂಕರ್ ಎಚ್ಎಂ, ಹಿರೇಹಳ್ಳಿ ಕೊಪ್ಪಳು, ವಕೀಲರಾದ ಹರೀಶ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, ಎಚ್ಪಿ ಶ್ರೀಧರ್ ಗೌಡ, ಪುಟ್ಟೇಗೌಡ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ನಿವೃತ್ತ ಯೋಧರಿಗೆ ಹಾಸನದಲ್ಲಿ ಬೈಕ್ ರ್ಯಾಲಿ ಮೂಲಕ ಅದ್ದೂರಿ ಸ್ವಾಗತ. ವಿದ್ಯಾನಗರದ ನಿವಾಸಿಗಳಿಗೆ ಏಕಾತ ಮತ್ತು ಮೂಲ ಸೌಕರ್ಯ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಎಚ್.ಪಿ. ಸ್ವರೂಪ್ ಅವರಿಗೆ ನಿವಾಸಿಗಳಿಂದ ಮನವಿ. ಡೆಂಗ್ಯೂ ಜ್ವರ ಎಲ್ಲೆಡೆ ಹೆಚ್ಚಾಗಿ ಸಾವು ನೋವು ಸಂಭವಿಸುತ್ತಿರುವ ಹಿನ್ನೆಲೆ ಜಿಲ್ಲಾ ಪತ್ರಕರ್ತ ಭವನಕ್ಕೆ ನಗರಸಭೆಯಿಂದ ಔಷಧಿ ಸಿಂಪಡಣೆ. ಮತ್ತು ಹೊಳೆನರಸೀಪುರದಲ್ಲಿ ಜುಲೈ 11ರಂದು ಗುರುವಾರ ಜಿಲ್ಲಾಧಿಕಾರಿಗಳು ಜನರ ಕುಂದುಕೊರತೆ ಆಲಿಸಲು ಜನಸಂಪರ್ಕ ಸಭೆ ನಡೆಸುತ್ತಿದ್ದು, ಸಾರ್ವಜನಿಕರು ಯಾವುದೇ ಇಲಾಖೆಗೆ ಸಂಬಂಧಪಟ್ಟ ಅರ್ಜಿಗಳನ್ನು ಸಲ್ಲಿಸಿ ಪರಿಹಾರ ಕಂಡುಕೊಳ್ಳಬಹುದು. ತಹಸೀಲ್ದಾರ್ ಕೆ.ಕೆ. ಕೃಷ್ಣಮೂರ್ತಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.